ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಚಕ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಕ್ವಿಕ್ಕಾಗಿ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ 1 kg ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ 1 kgಗೆ 1/4 kg ಆಗೋಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು 6 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಜೀರಿಗೆ ಪೌಡರ್ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಆಮೇಲೆ ಬಿಳಿ ಎಳ್ಳು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಕೊಂಡಿರೋದು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕಡಲೆ ಹಾಕ್ಕೊಂಡು ರುಬ್ಕೊಂಡು ಬಿಡೋಣ ಫುಲ್ ಚೆಂದಾಗಿ. ಇವಾಗ ಮಿಕ್ಸಿಂಗ್ ಬೌಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡು ಅದಕ್ಕೆ ರುಬ್ಕೊಂಡಿರುವಂಥ ಕಡಲೆ ಹಿಟ್ಟು ಹಾಕೋಣ, ಹುರ್ಗಡ್ಲೆ ಹಿಟ್ಟು. ಅದನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಖಾರದ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಖಾರ ಬೇಕಂದರೆ ಆಮೇಲೆ ಆ್ಯಡ್ ಮಾಡ್ಕೋಬೋದು. ಮತ್ತು ಇವಾಗ ಜೀರಿಗೆ ಪೌಡರ್ ಮತ್ತು ಬಿಳಿ ಎಳ್ಳು ಹುರ್ಕೊಂಡಿರೋವಂಥ ಎಳ್ಳನ್ನ ಕೂಡ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಂದು ಸತಿ ಈ ಥರ ವುಡನ್ ಸ್ಪೂನಲ್ಲಿ ಈ ಥರ ಒಂದು ಸತಿ ಡ್ರೈ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಎಲ್ಲ ಕಡೆ ಅದು ಕ್ಲೀನಾಗಿ ಮಿಕ್ಸ್ ಆಗಬೇಕು, ಮಸಾಲೆ ಎಲ್ಲ ಹಾಕಿರೋದು. ಈ ಥರ ಮಿಕ್ಸ್ ಆದಮೇಲೆ ಎಣ್ಣೆನ ಕಾಯಿಸ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಕುದೀತಾ ಇರಬೇಕು ಎಣ್ಣೆ. ಆ ಥರ ಎಣ್ಣೆನ ಈ ಥರ ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ಒಂದು ಸತಿ ವುಡನ್ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಹಾಕ್ಕೊಂಡ್ಬಿಟ್ಟು ಒಂದು ಸತಿ ಈ ಥರ ವುಡನ್ ಸ್ಪೂನಲ್ಲಿ, ಕೈಯಲ್ಲಿ ಮುಟ್ಬೇಡಿ ಸುಡ್ತಾ ಇರುತ್ತೆ. ಈ ಥರ ವುಡನ್ ಸ್ಪೂನಲ್ಲಿ ಈ ಥರ ಕ್ಲೀನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಥರ ಒಂದು ಸ್ವಲ್ಪ ಮಿಕ್ಸ್ ಆದಮೇಲೆ ಇವಾಗ ಬಿಸಿನೀರನ್ನ ಕಾಯಿಸ್ಕೊಳ್ಳೋಣ. ಈ ಥರ ಫುಲ್ ಕುದೀತಾ ಇರಬೇಕು. ಈ ಥರ ಕುದಿ ಬಂದಮೇಲೆ ಆ ಬಿಸಿನೀರನ್ನ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿಕೊಂಡು ಬೇಕಾದರೆ ಮತ್ತೆ ಹಾಕ್ಕೋಬೋದು. ಈ ಥರ ಹಾಕಿ ಒಂದು ಸತಿ ಈ ಥರ ಕಲಿಸ್ಕೊಂಬಿಡೋಣ. ನೋಡಿ, ಈ ಥರ ಕ್ಲೀನಾಗಿ ಕಲಿಸ್ಕೋಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತು ನನಗೆ, ಅದಕ್ಕೆ ಇದು ಫುಲ್ ಹಾಕೋತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಫುಲ್ ಬಿಸಿ ಇರುತ್ತೆ. ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ಆರ್ಕೊಳ್ಳೋಕೆ ಬಿಟ್ಬಿಡಿ. ಅದಾದಮೇಲೆ ಈ ಥರ ಕೈಯಲ್ಲಿ ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಈ ಥರ ಹಿಂಗೆ ಉಂಡೆ ಕಟ್ಟಿದ್ರೆ ಕೈಯಲ್ಲಿ ಹಿಡ್ಕೊಳ್ಳುತ್ತೆ, ಆ ಥರ ಅದಕ್ಕೆ ಬರುತ್ತೆ. ನೋಡಿ, ಈ ಥರ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿ, ನಾನಿನ್ನು ಸ್ವಲ್ಪ ತಣ್ಣೀರು ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಫ್ಯೂ ಡ್ರಾಪ್ಸ್ ಹಾಕ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಅದನ್ನು ಕ್ಲೀನಾಗಿ ಮೆತ್ಕೋಬೇಕಾಗುತ್ತೆ. ಅದು ತುಂಬ ಸಾಫ್ಟ್ ಆಗಬೇಕಾಗುತ್ತೆ. ಒಂದು ಚಪಾತಿ ಹಿಟ್ಟಿಗಿಂತ ಒಂದು ಚೂರು ಗಟ್ಟಿ, ಅದು ಒತ್ತಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕ್ಲೀನಾಗಿ ಕೈಯಲ್ಲಿ ಮೆತ್ಕೊಂಬಿಟ್ಟು ಈ ಥರ ಶೇಪ್ ಮಾಡಿಕೊಂಡು ಚಕ್ಲಿ ಒತ್ತಿರುತ್ತಲ್ಲ, ಚಕ್ಲಿ ಒಳ್ಳು ಅಂತಾರೆ ನಮ್ಮ ಕಡೆ, ಅದರೊಳಗೆ ಹಾಕ್ಕೋಬೋದು. ನೋಡಿ, ಈ ಥರ ಕ್ಲೀನಾಗಿ ಫುಲ್ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಉದ್ದ ಲಾಂಗ್ ಶೇಪ್ ಮಾಡ್ಕೊಳ್ಳಿ. ಇದರ ಚಕ್ಲಿ ಒಲ್ ಬರುತ್ತಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆ ಹಾಕ್ಕೊಂಡು ಸವರ್ಕೊಂಬಿಟ್ಟು ಇವಾಗ ಈ ಥರ ಇದಕ್ಕೆ ಹಾಕ್ಕೊಂಡು ಚಕ್ಲಿನೂ ಒತ್ಕೋಬೋದು. ಈ ಥರ ಇರುತ್ತಲ್ಲ ಸ್ಟಾರ್ ಶೇಪ್ದು, ಅದು ಆ ಪ್ಲೇಟ್ ಹಾಕ್ಕೊಂಡು ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ, ಈ ಥರ ಒಂದು ಪ್ಲಾಸ್ಟಿಕ್ ಶೀಟ್ ಅಥವಾ ಏನಾದರೂ ಇದ್ದರೆ ಅಥವಾ ಬೇಕಿಂಗ್ ಪೇಪರ್ ಇದ್ದರೆ ಅದ್ರ ಮೇಲೆ ಈ ಥರ ಒತ್ಕೋಬೋದು. ನೋಡಿ, ಈ ಥರ ಕ್ಲೀನಾಗಿ ಬರುತ್ತೆ. ಸಾಫ್ಟ್ ಇದ್ದರೆ ಚೆನ್ನಾಗಿ ಬರುತ್ತೆ, ಹಂಗಂದ್ರೆ ತುಂಬ ಸಾಫ್ಟ್ ಆದರೆ ಕಟ್ಟಾಗಿಬಿಡುತ್ತೆ. ನೋಡಿ, ಈ ಥರ ಒತ್ಕೊಂಡ್ಬಿಟ್ಟು ಎಲ್ಲ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿರೋಣ. ಎಣ್ಣೆ ಕಾದ ತಕ್ಷಣ ಈ ಥರ ಒಂದೊಂದೇ ತೆಗೆದ್ಬಿಟ್ಟು ಕೈಯಲ್ಲಿ ಈ ಥರ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಕಾದಿದೆ, ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ. ಈ ಥರ ಫುಲ್ಲು ಒಂದು 5 ಎಷ್ಟು ಇಡ್ಸುತ್ತೋ ಅಷ್ಟು ಹಾಕ್ಕೊಂಡು ಬೇಯಿಸ್ಕೋಬೋದು. ಒಂದು ಸತಿ ಏನಾದರೂ ಅಂಟ್ಕೊಂಡಿದ್ರೆ ಈ ಥರ ಒಂದು ಹ್ಯಾಂಡಲ್ ತೊಗೊಂಡು ಈ ಥರ ಸೈಡಲ್ಲಿ ಈ ಥರ ಎಲ್ಲ ಬಿಡಿಸ್ಕೋಬೋದು. ಇಲ್ಲಾಂದರೆ ಅದು ಹಾಗೆ ಅಂಟ್ಕೊಂಡು ಬಿಡುತ್ತೆ. ಚಕ್ಲಿ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ರೆ ಅದು ಸರಿಯಾಗಿ ಬೇಯಲ್ಲ ಕೂಡ. ಒಂದು 2 ನಿಮಿಷ ಆದಮೇಲೆ ಅದನ್ನೆಲ್ಲದನ್ನು ತಿರುಗಿಸ್ಬಿಟ್ಟು ಇನ್ನೊಂದು ಕಡೆನೂ ಕೂಡ ಒಂದು 2 ನಿಮಿಷ ಆಗೋಷ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ಕ್ಲೀನಾಗಿ ತಿರುಗಿಸ್ಕೊಂಬಿಡೋಣ. ಒಂದೊಂದೇ ತಿರುಗಿಸ್ಕೊಂಬಿಟ್ಟು ನೋಡಿ, ಈ ಅದಕ್ಕೆ ಬಂದಮೇಲೆ ಅದನ್ನು ತೆಗಿಬೋದು. ಈ ಬ್ಯಾಚಲ್ಲಿ ಉಪ್ಪು ಖಾರ ಸರಿಯಾಗಿದೆಯಾ ಆಗಿದೆಯಾ ಅಂತ ನೋಡಿಕೊಂಡು ಉಪ್ಪು ಖಾರ ಬೇಕಾದ್ರೆ ಕಲಿಸ್ಕೊಂಡು ಆಮೇಲೆ ಫುಲ್ ಹಿಟ್ಟನ್ನ ಈ ಥರ ಕಲಿಸ್ಕೊಂಬಿಟ್ಟು ಚಕ್ಲಿನ ಮಾಡ್ಕೋಬೋದು. ನೋಡಿ, ಈ ಥರ ಫುಲ್ ತಕ್ಕೊಂಡ್ಬಿಟ್ಟು
ಒಂದು ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಬಿಟ್ರೆ ಆಗೋಗ್ಬಿಡುತ್ತೆ. ಚಕ್ಲಿ ತಿನ್ನೋಕೆ ರೆಡಿ ಆಗೋಗ್ಬಿಡುತ್ತೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.